ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕ್ಲೀನ್ಸಾಲ್ ಸೋಪ್ ಬಗ್ಗೆ. ಕ್ಲೀನ್ಸಾಲ್ ಸೋಪ್ ನೋಡ್ರಿ, ಇದಕ್ಕೆ ಆಂಟಿ ಆಕ್ನಿ ಸೋಪ್ ಅಂತಾನು ಕರೀತಾರ್ರಿ. ಕ್ಲೀನ್ಸಾಲ್ ಸೋಪ್ ಅಂದ್ರೆ ಏನು, ಇದನ್ನ ಯಾವ ಸಮಸ್ಯೆ ಇದ್ರೆ ನಿಮ್ಗೆ ಡಾಕ್ಟರ್ ಬರ್ದ್ ಕೊಟ್ಟಿರ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತಾವ, ಯಾವ ರೀತಿ ಈ ಸೋಪ್ ನೀವು ಬಳಸಬಹುದು, ಮತ್ತೆ ಈ ಸೋಪ್ ಹಚ್ಕೊಂಡ್ರೆ ನಿಮ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ಸೊ ನೋಡ್ರಿ, ಕ್ಲೀನ್ಸಾಲ್ ಸೋಪ್ ಏನಿದೆ ಇದು ಒಂದು ಅಲೋಪತಿಕ್ ಸೋಪ್. ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮುಖದಾಗ ಬಹಳ ಜಾಸ್ತಿ ಆಕ್ನೆ ಅಂದ್ರೆ ಪಿಂಪಲ್ಸ್ ಆಗ್ಯಾವ ಅಂದ್ರ ಆ ಪಿಂಪಲ್ಸ್ ಗುಣಪಡಿಸ್ಲಿಕ್ಕೆ, ಪಿಂಪಲ್ಸ್ ನೋಡ್ರಿ ನಿಮ್ಗೆ ಎದೆಗೂ ಆಗ್ಬಹುದು, ಬೆನ್ನಾಗೂ ಆಗ್ಬಹುದು, ಮುಖದಾಗನೂ ಆಗ್ಬಹುದು, ಪಿಂಪಲ್ಸ್ ಗುಣಪಡಿಸ್ಲಿಕ್ಕೆ ಇದನ್ನ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ ತ್ವಚೆ ನೋಡ್ರಿ ಬಹಳ ಜಾಸ್ತಿ ಆಯಿಲಿ ಐತಿ, ಎಣ್ಣೆ ಪಟ 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 ಬಸಿತೈತಿ ಮುಖದಾಗಿಂತ್ರ ಮೈಯಾಗಿಂತ್ರ ಅಂದ್ರ ಎಣ್ಣೆ ಸ್ಕಿನ್ ಐತಿ, ಆಯಿಲಿ ಸ್ಕಿನ್ ಐತಿ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ. ಇಲ್ಲ ನಿಮ್ ತ್ವಚದಾಗ ಬ್ಲೆಮಿಶ್ ಭಂಗ ಆಗೈತೆ ಅಂದ್ರ ನಿಮ್ಮ ಹಣಿ ಮೇಲೆ, ಮೂಗು ಮೇಲೆ, ಮುಖದ ಎಡಗಡೆ ಬಲಗಡೆ ಭಾಗದಾಗ ಭಂಗ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ಮುಖದಾಗ ವೈಟ್ ಹೆಡ್ ಬ್ಲಾಕ್ ಹೆಡ್ ಆಗ್ಯಾವ ಅಂದ್ರ, ಇಲ್ಲ ನಿಮ್ ತ್ವಚೆ ಬಹಳ ಜಾಸ್ತಿ ಡ್ರೈ ಇರ್ತೈತೆ ಅಂದ್ರ ಅದನ್ನ ಸಾಫ್ಟ್ ಮತ್ತೆ ಸ್ಮೂತ್ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಹೀಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಈ ಸೋಪ್ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಾವ ನೋಡ್ರಿ, ಪ್ರತಿಯೊಂದು ಸೋಪ್ ಒಳಗಡೆ ಸೋಪ್ ನೂಡಲ್ಸ್, ಅಲೆಂಟಾನ್, ಲಾರಿಕ್ ಆಸಿಡ್, ಗ್ಲಿಸರಿನ್, ಸೋಡಿಯಂ ಲಾರೆಲ್, ಎಥರ್ ಸಲ್ಫೇಟ್, ಸ್ಯಾಲಿಸೈಕ್ಲಿಕ್ ಆಸಿಡ್, ಕ್ಲೋರ್ಹೆಕ್ಸಿಡಿನ್, ಡೈ, ಅಂಡಿಸಿಲಿನೇಟ್, ವೈಟಮಿನ್ ಇ ಅಸಿಟೇಟ್, ಟಿ ಟ್ರೀ, ಡೈಸೋಡಿಯಂ, ಇಡಿಟಿಎ, ಕಲರ್ ಮತ್ತೆ ಫ್ರೆಗ್ರೆನ್ಸ್ ಇರ್ತೈತ್ರಿ. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ಲಾಗ್ತೈತಿ. ಈಗ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ನೋಡ್ರಿ, ಮೊದ್ಲು ನಿಮ್ ಮುಖ ಏನಿದೆ ಅದನ್ನ ಮೊದ್ಲು ಚಂದಾಗ ನೀರ್ ಹಚ್ಚಿ ಚಂದಾಗ ಅದನ್ನ ತೋರ್ಸ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಸಬ್ಕಾರ ತಗೊಂಡು ಮಕ್ಕ ತುಂಬಾ ಚಂದ ಹಚ್ಕೊಂಡ್ಬಿಡ್ರಿ. ಮತ್ತೆ ನಿಮ್ ಕೈ ಏನಿರ್ತಾವ ಅದ್ರ ಸಹಾಯತ ಬಳ್ಳಿಲಿ ಸಹಾಯತ ತಗೊಂಡು ಎಲ್ಲೆಲ್ಲಿ ಸಬ್ಕಾರ ಹಚ್ಕೊಂಡ್ರಿ ಅಲ್ಲಿ ಚಂದಾಗ 30-60 ಸೆಕೆಂಡ್ ಮಟ್ಟ ಚಂದಾಗ ಲೈಟ್ ಆಗ ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡ್ಕೊಂಡ್ ಆದ್ಮೇಲೆ ನೀರ್ ಹಾಕಿ ಚಂದ ತಕೊಂಡಾದ್ಮೇಲೆ ಮೆತ್ತನ್ ಟವಲ್ ತಗೊಂಡು ಒರೆಸ್ಕೊಂಡ್ಬಿಡ್ರಿ. ಈ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಈ ಸೋಪ್ ನೋಡ್ರಿ ನಿಮ್ ಮಕ್ಕಳ ಸಮಸ್ಯೆಗೂ ಯೂಸ್ ಮಾಡ್ಕೋಬಹುದು, ಇಲ್ಲ ಪೂರಾ ಬಾಡಿ ನಿಮ್ ಬಾಳ ಎಣ್ಣೆ ಐತೆ ಅಂದ್ರ, ಆಯಿಲಿ ಸ್ಕಿನ್ ಐತೆ ಅಂದ್ರ ಪೂರಾ ಮೈಗಿನ ಹಚ್ಕೋಬಹುದ್ರಿ. ಈ ಸೋಪ್ ಪುರುಷರು ಮಹಿಳೆಯವರು ಇಬ್ರು ಯೂಸ್ ಮಾಡಬಹುದು. ನೀವು ಮಕ್ಕಕ್ಕೆ ಏನ್ರ ಈ ಸೋಪ್ ಬಳಸಕ್ ಹೊಂತೀರಂದ್ರ 2-3 ಹೊತ್ತು ಈ ಸೋಪ್ ಬಳಸಬಹುದ್ರಿ. ಇದನ್ನ ಹಚ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ. ಸೈಡ್ ಎಫೆಕ್ಟ್ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೂ ಏನಾಗ್ಬಹುದು, ಯಾವ ಪಾರ್ಟ್ನ ನೀವು ಹಚ್ಕೊಂಡ್ರೆ ಅಲ್ಲಿ ತ್ವಚ ನಿಮ್ದು ಕೆಂಪಾಗಬಹುದು, ಇಲ್ಲ ಅಲ್ಲಿ ರ್ಯಾಶಸ್ ಆಗ್ಬಹುದು. ಈ ರೀತಿ ನಿಮ್ಗೆ ಏನ್ರ ಇದ್ರ ಸೈಡ್ ಎಫೆಕ್ಟ್ ಕಾಣವಂತಂದ್ರೆ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಈಗ ಯಾರು ಇದನ್ನ ಬಳಸಕ್ ಹೋಗ್ಬಾರ್ದು. ಸೊ ನೋಡ್ರಿ, ಈ ಸೋಪ್ ಒಳಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸೀನಿ. ಯಾವುದೇ ಇಂಗ್ರೀಡಿಯೆಂಟ್ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಬಳಸಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನಿಮ್ಗೆ 75 ರೂಪಾಯಿದಾಗ 75 ಗ್ರಾಮ್ ಸೋಪ್ ಸಿಗ್ತೈತ್ರಿ, ಕ್ಲೀನ್ಸಾಲ್ ಸೋಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ್ ಕೊಟ್ಟಂತಹ ಚೀಟಿ ಇತ್ತಂದ್ರ, ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆಪ್ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.